ಈ ಒಂದು ಕಾಮಗಾರಿ ಏನು ಪ್ರಾರಂಭವನ್ನ ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಕಾಮಗಾರಿಯ ಈಗಾಗಲೇ ಶಿಲಾನ್ಯಾಸವನ್ನ ಶಂಕುಸ್ಥಾಪನೆಯನ್ನ ಈಗಾಗಲೇ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದಪ್ಪ ಸಾಹೇಬರು ಜೊತೆಗೆ ಹಲವಾರು ಸಚಿವರ ಸಮ್ಮುಖದಲ್ಲಿ ಏನು ರೇಡಿಯೋ ಮೈದಾನದಲ್ಲಿ ನಡೆದಂತಹ ಬೃಹತ್ ಕಾರ್ಯಕ್ರಮದಲ್ಲಿ ಅವತ್ತೇ ಗುದ್ದಲಿ ಪೂಜೆಯನ್ನ ಕಾರ್ಯಕ್ರಮವನ್ನ ನೆರವೇರಿಸಿದ್ವಿ. ಇವತ್ತು ನಾವು ಬಂದಿರತಕ್ಕಂಥದ್ದು ಇಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿಯನ್ನ ಪ್ರಾರಂಭ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇವೆ. ಅಲ್ಲಿಂದ ಸ್ವಲ್ಪ ತಡವಾಗಿದೆ. ತಡ ಯಾಕಾಯ್ತು ಅಂತ ಹೇಳಿದ್ರೆ ಟೆಂಡರ್ ಕಾಮಗಾರಿಗಳು ಆಗಬೇಕಾಯಿತು. ಅದಾದ್ಮೇಲೆ ಮುಂಚೆ 2.5 ಕೋಟಿಗೆ ಮಾತ್ರ ಅನುಮೋದನೆ ಆಗಿತ್ತು. ಅದಾದ್ಮೇಲೆ ಈ ಒಂದು ಕಾಲೇಜಿಗೆ ಎಷ್ಟು ಅನುದಾನ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಅಂದಾಜು ವೆಚ್ಚವನ್ನು ತಯಾರಿಸಿ 15 ಕೋಟಿ ಅನುದಾನ ಇದಕ್ಕೆ ಬೇಕಾಗಿದೆ ಅಂತೇಳಿ ಸಂಪೂರ್ಣವಾದಂತ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ 15 ಕೋಟಿ ಅನುದಾನ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಬೇಡಿಕೆಯನ್ನು ಇಟ್ಟು ಅದರ ಅಡಿಯಲ್ಲಿ ಮೊದಲ ಹಂತದಲ್ಲಿ 5,70,00,000 ಅನುದಾನದ ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನ ಪ್ರಾರಂಭವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ 2.5 ತಿಂಗಳಾಯ್ತಾ ನಿಮಗೆ ಟೆಂಡರ್ ಆಗಿ 2.5 ತಿಂಗಳಾಗಿದೆ. ಈಗ ಪೃಥ್ವಿರಾಜ್ ಅವರು ಗುತ್ತಿಗೆದಾರರಾಗಿ ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ನಮ್ಮ ಈ ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಕೃಷ್ಣಪ್ಪನವರು ಈ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಕೆಲಸದ ಎಲ್ಲ ನಿರ್ವಹಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಅವರು ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಎಷ್ಟು ದಿನದಲ್ಲಿ ಮುಗಿಸಿರಪ್ಪ ಇದು? ಇವತ್ತು ದಿನಾಂಕ ಎಷ್ಟು? 6/4/2026 ಅಲ್ವಾ? ನೆಕ್ಸ್ಟ್ ಜನವರಿ ಒಳಗಾಗಿ ಈ ಒಂದು ಏನು 5,70,00,000 ಅನುದಾನದ ಒಂದು ಕಾಮಗಾರಿ ಪೂರ್ಣ ಆಗಿರ್ಬೇಕು. ಅದು ಪೂರ್ಣ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಅನುದಾನವನ್ನು ಕೂಡ ಕೊಡುವಂಥದ್ದು, ಜೊತೆಗೆ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡುವಂಥದ್ದು. ಇದು 3 ಭಾಗವಾಗಿ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಹಂತ ಹಂತವಾಗಿ ಮೊದಲ ಹಂತದಲ್ಲಿ ಇವತ್ತು ಏನೋ ಈಗಾಗಲೇ ಜಯ ಸರ್ ಅವರು ಹೇಳಿದ್ರು ಏನೆಲ್ಲ ಬರುತ್ತೆ ಅಂತಕ್ಕಂಥದ್ದು. ಒಟ್ಟು ಕೊಠಡಿಗಳು ಬರ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಂಜಿನಿಯರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರ ಒಟ್ಟು ವಿಸ್ತೀರ್ಣ 159 ಚದರ ಅಡಿಯ ಕಟ್ಟಡ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿ, ನಮ್ಮ ಕೃಷ್ಣರಾಜನಗರದ ವಿಧಾನಸಭಾ ಕ್ಷೇತ್ರದ ನಮ್ಮ ಹುಡುಗರಿಗೆ ಹುಡುಗಿಯರಿಗೆ ಏನು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಉತ್ತಮವಾದ ರೀತಿಯಲ್ಲಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು, ಕಟ್ಟಡಗಳು ಇರಬೇಕು, ಜೊತೆಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಒದಗಿಸುವಂತ ನಿಟ್ಟಿನಲ್ಲಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಮೊದಲಿಗೆ ಆದ್ಯತೆಯನ್ನು ಕೊಡುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒಂದು ಒತ್ತನ್ನು ಕೊಟ್ಟಿದ್ದೇನೆ. ಆ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಕಾಮಗಾರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ತಾನೇ ಬರುವಂತ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕೇಳಿದೆ, ಏನಪ್ಪ ಈಗ ಏನು ಕೊರತೆ ಇದೆ ಇಲ್ಲಿ ಅಂತಕ್ಕಂಥದ್ದು.